ನಮಸ್ಕಾರ ಎಲ್ರಿಗೂ ಸರ್. ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ 11 ಇನ್ನೇನು ಮುಗಿಲಿಕ್ಕೆ 2 ವಾರ ಬಾಕಿ ಉಂಟು. ಈ 2 ವಾರದಲ್ಲಿ ಈ ವಾರದಲ್ಲಿ ವೋಟಿಂಗ್ ರಿಸಲ್ಟ್ ಅಂತ ಹೇಳಿದ್ರೆ ಈ ವಾರದಲ್ಲಿ 5 ಜನ ನಾಮಿನೇಟ್ ಆಗಿದ್ದಾರೆ. ಆ 5 ಜನರಲ್ಲಿ ಯಾರ ಮನೆಗೆ ಹೋಗ್ತಾರೆ ಅಂತೇಳಿ ನೋಡ್ಕೊಂಡು ಹೋಗೋಣ. ಯಾಕಂತ ಹೇಳಿದ್ರೆ ಈ ವಾರದಲ್ಲಿ 5 ಜನ ನಾಮಿನೇಟ್ ಆದವರೆಲ್ಲ ಘಟಾನುಘಟಿ ಪ್ಲೇಯರ್ಗಳು ಅಂತ ಹೇಳಿದ್ರೆ ಟಫೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅದು ಹಾಗೆ ಫಿನಾಲೆ ಸಮೀಪ ಬಂದಾಗ ಉಂಟಲ್ಲ, ಎಲ್ಲ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟೇ ಉಳಿಯೋದು. ಮತ್ತೆ ಲ್ಯಾಟ್ಪೋರ್ಟ್ ಕಂಟೆಸ್ಟೆಂಟ್ಗಳೆಲ್ಲ ಹೋಗ್ತಾ ಹೋಗ್ತಾ ಲಾಸ್ಟಿಗೆ ಉಳಿಯುವುದು ಸ್ವಲ್ಪ ಸ್ಟ್ರಾಂಗ್ ಇರುವ ಸ್ಪರ್ಧಿಗಳು. ಹಾಗಾಗಿ ಈ ವಾರದಲ್ಲಿ 5 ಜನ ಸ್ಟ್ರಾಂಗ್ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಯಾರು? ಮೊದಲನೇದಾಗಿ ತ್ರಿವಿಕ್ರಮ್. ತ್ರಿವಿಕ್ರಮ್ ಇವರಿಗೆ 26% ಓಟು ಬಂದಿದೆ. ಅಂತ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ಹೈಯೆಸ್ಟ್ 5 ಜನ ನಾಮಿನೇಟ್ ಆದವರ ಪೈಕಿಯಲ್ಲಿ ತ್ರಿವಿಕ್ರಮ್ ಅವರಿಗೆ 76% ಅಂತ ಹೇಳಿದ್ರೆ ಹೈಯೆಸ್ಟ್ ಓಟ್. ತ್ರಿವಿಕ್ರಮ್ ಅವರಿಗೆ ಒಂದು ಸಪರೇಟ್ ಆದ ಫ್ಯಾನ್ ಬೇಸ್ ಇದೆ. ಯಾಕೆ ತ್ರಿವಿಕ್ರಮ್ ಅವರನ್ನು ಇಷ್ಟಪಡ್ತಾರೆ, ಏನು ವಿಷಯ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಆದರೂ ತ್ರಿವಿಕ್ರಮ್ ಅವರಿಗೆ ಸಹ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಯಾಕಂತ ಹೇಳಿದ್ರೆ ಇವರು ಸ್ಟಾರ್ಟಿಂಗಿಂದನೂ ಈಗ ಒಬ್ಬ ಮನುಷ್ಯ ಬಿಗ್ ಬಾಸ್ ಅಲ್ಲಿ ಇಷ್ಟ ಆದರೆ ಉಂಟಲ್ಲ, ಅವರನ್ನು ಲಾಸ್ಟ್ ತನಕ ಬಿಡಲ್ಲ. ಆ ವ್ಯಕ್ತಿ ಏನೇ ಮಾಡಲಿ, ಏನೇ ಆಟ ಆಡಲಿ, ಆಟ ಆಡದೇ ಇರಲಿ, ಅವರೇ ನಮಗೆ ಫೇವ್ರೇಟ್. ಹಾಗಾಗಿ ತ್ರಿವಿಕ್ರಮ್ ಅವರಿಗೆ ತುಂಬ ಜನ ಫ್ಯಾನ್ಸ್, ಎಸ್ಪೆಷಲಿ ಹುಡುಗಿಯರಾಗಲಿ, ಸ್ವಲ್ಪ ಏಜ್ ಆದವರು ಎಲ್ಲರೂ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಇದ್ದಾರೆ. ಹಾಗಾಗಿ ಇವರಿಗೆ ಮತ್ತೆ ಅವಳು ಒಳ್ಳೆ ಪ್ರಮೋಷನ್ ಎಲ್ಲ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ತ್ರಿವಿಕ್ರಮನನ್ನು ಅವ್ರದ್ದೊಂದು ಟೀಮೇ ಇದೆ ಪ್ರಮೋಷನ್ ಮಾಡೋದು, ಹಾಗಾಗಿ ಒಳ್ಳೆ ಪ್ರಮೋಷನ್ ಎಲ್ಲ ಮಾಡಿದ್ದಾರೆ. ತೊಂದರೆ ಇಲ್ಲ. ತ್ರಿವಿಕ್ರಮ್ ಅವರಿಗೆ 26% ಮೊದಲು ಸೇವ್ ಆಗುವ ವ್ಯಕ್ತಿ. ಈ ವಾರದಲ್ಲಿ ಮನೆಗೆ ಹೋಗುವ ಯಾವುದೇ ಒಂದು ಚಾನ್ಸ್ ಇಲ್ಲದ ಸ್ಪರ್ಧೆ. ನೆಕ್ಸ್ಟ್ 24% ಓಟು ಬಂದದ್ದು ಮೋಕ್ಷಿತ್ ಅವರಿಗೆ. ತ್ರಿವಿಕ್ರಮ್ ಹೇಗೆ ಫೇಮಸ್ ಅದೇ ತರ ಮೋಕ್ಷಿತ್ ಅವರು ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಇಂದ ಬಂದು ಇಲ್ಲಿವರೆಗೆ ಮೋಕ್ಷಿತ್ ಅವರ ಬಿಹೇವಿಯರ್ ಅಲ್ಲಿ ಚೇಂಜಸ್ ಆಗಿಲ್ಲ. ಅವರನ್ನು ತುಂಬ ಜನ ಟ್ರೋಲ್ ಮಾಡಿದ್ರು, ತುಂಬ ಜನ ನೆಗೆಟಿವ್ ಮಾಡಿದ್ರು. ಅಂತ ಹೇಳಿದರೆ ಮಕ್ಕಳ ಕಳ್ಳಿ ಆ ಥರಲ್ಲಿ ಏನೇನೆಲ್ಲ ಪ್ರಚಾರ ಮಾಡಿದರು. ಏನೇ ಮಾಡಿದರೂ ಸಹ ಮೋಕ್ಷಿತ ಅವರನ್ನು ಇಷ್ಟಪಡುವ ಸ್ಪರ್ಧಿಗಳು ಜನರು ಮೋಕ್ಷಿತ ಅವರನ್ನು ಸ್ಟಾರ್ಟಿಂಗಿಂದ ಯಾರು ಮೋಕ್ಷಿತ ಅವರನ್ನು ಇಷ್ಟಪಟ್ಟಿದ್ದಾರೆ ಅವರು ಇವಾಗಲೂ ಮೋಕ್ಷಿತ ಅವರನ್ನೇ ಇಷ್ಟಪಡೋದು. ಯಾಕೆಂತ ಹೇಳಿದರೆ ಈಕೆ ಒಂದು ಒಳ್ಳೆಯ ಒಂದು ಹುಡುಗಿ ಅಂತ ಹೇಳಿದರೆ, ಏನಂತ ಹೇಳಿದರೆ ಒಂದು ಮನೆಯನ್ನು ನಡೆಸಿಕೊಳ್ಳುವಂಥ ಜವಾಬ್ದಾರಿ ಇರುವ ಒಂದು ಹುಡುಗಿ ಅಂತ ಹೇಳ್ಬೋದು. ಇವರ ಫ್ಯಾಮಿಲಿ ಬಂದದ್ದು ನಿಮಗೆ ಗೊತ್ತಾಗ್ಬೋದು. ಇಷ್ಟು ವರ್ಷ ಮದುವೆ ಆಗಲ್ಲ ಅಂತ ಹೇಳಲಿಕ್ಕೆ ಒಂದು ರೀಸನ್, ನಮ್ಮ ಫ್ಯಾಮಿಲಿಯವರನ್ನು ದೂರ ಮಾಡ್ತಾನೋ ಇನ್ನೊಬ್ಬ ಬಂದ ವ್ಯಕ್ತಿ ಅಂತ ಇರುವ ಒಂದು ಇಡೀ ಮನೆಯಲ್ಲಿ ಜವಾಬ್ದಾರಿಯನ್ನು ಹೊಂದಿರುವ ಒಂದು ಹುಡುಗಿ. ಹಾಗಾಗಿ ಮತ್ತೆ ಬಿಹೇವಿಯರ್ ಸಹ ಒಳ್ಳೆ ಹುಡುಗಿ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೆ ನೀವು ಅವರಿಗೆ ಇಷ್ಟ ಇಲ್ಲ, ಅವರನ್ನು ಅಷ್ಟು ಹತ್ತಿರಗೆ ಸೇರಿಸಿಲ್ಲ. ಯಾರಿಗೆ ನೇರ ನೋಡಿ, ಮತ್ತೆ ಮನಸ್ಸಲ್ಲಿ ಜಲಸ್ ಮತ್ತೆ ಹೊಟ್ಟೆ ಕಿಚ್ಚು ಆ ಥರ ಏನಿಲ್ಲ. ಒಳ್ಳೆಯ ಒಂದು ಸ್ಪರ್ಧಿ. ಹಾಗಾಗಿ ಇವರಿಗೆ ಓಟು ಜಾಸ್ತಿ ಬಂದಿದೆ. ಇವರನ್ನು ಇಷ್ಟಪಡುವ ಸ್ಪರ್ಧಿಗಳು ಜನರು ತುಂಬ ಜನ ಇದ್ದಾರೆ. ನೆಕ್ಸ್ಟ್ ಬಂದದ್ದು 21% ಭವ್ಯ ಅವರದ್ದು ಏನಂತ ಹೇಳಿದ್ರೆ ಒಂದು ಮಿಕ್ಸ್ಡ್ ಗ್ರಾಫ್ ಅಂತ ಹೇಳಿದ್ರೆ, ಒಮ್ಮೆ ಸ್ಟ್ರೈಟ್, ಒಮ್ಮೆ ಡೌನು, ಒಮ್ಮೆ ಮೇಲೆ, ಒಮ್ಮೆ ಕೆಳಗೆ. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ 90% ಜನ ಭವ್ಯರನ್ನು ಹೇಟ್ ಮಾಡಿದೆ ಜಾಸ್ತಿ. ಭವ್ಯರ ದುರಹಂಕಾರ, ಮಾತಾಡುವ ಶೈಲಿ, ರೆಸ್ಪೆಕ್ಟ್ ಕೊಡದೆ ಇರುವ ರೀತಿ, ಇದೆಲ್ಲ ಭವ್ಯ ಅಂತ ಇಷ್ಟ ಆಗಿರ್ಲಿಲ್ಲ ಸ್ಟಾರ್ಟಿಂಗಲ್ಲಿ ಒಂದು 2-3 ವಾರ. ಆಮೇಲೆ ಜಗದೀಶ್ ಅವರು ಆಚೆ ಹೋದಾದ್ಮೇಲಿಂದ ತ್ರಿವಿಕ್ರಮ್ ಅವ್ರ ಜೊತೆ ಒಟ್ಟಾಗಿದ್ದಾಗಿ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಭವ್ಯ ಅವರನ್ನು ಲೈಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಭವ್ಯ ಅವರದ ಫ್ಯಾನ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಯ್ತು. ಅದಾದ್ಮೇಲೆ ಈಗ ಲಾಸ್ಟ್ 2 ವಾರದಲ್ಲಿ ಮತ್ತೆ ಪುನಃ ಭವ್ಯ ಅವರದ್ದು ಗ್ರಾಫ್ ಕೆಳಗೆ ಬಿದ್ದಿದೆ. ಯಾಕಂತ ಹೇಳಿದ್ರೆ ಭವ್ಯ ಅವರು ಮಂಜು ಅವರಿಗೆ ಮಾಡಿದ ಒಂದು ಆಟಿಟ್ಯೂಡ್, ಬಿಹೇವಿಯರ್ ಆಗಲಿ, ನಿನ್ನೆ ಈ ವಾರದಲ್ಲಿ ಹನುಮಂತನಿಗೆ ಹೊಡೆದ ಒಂದು ರೀತಿ, ಟಾಸ್ಕ್ ಅಂತ ಬಂದಾಗ ಒಳ್ಳೆ ಆಡುವ ಸ್ಪರ್ಧಿ, ಮತ್ತು ಎಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲದ ವ್ಯಕ್ತಿ, ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ, ನಾನೇ ಮೇಲು, ನಾನು ಮಾಡಿದ್ದು ಸರಿ ಅಂತ ಹೇಳುವ ಒಂದು ಸ್ಪರ್ಧಿ. ಇವರಿಗೆ ಸಹ ಸ್ವಲ್ಪ ಫ್ಯಾನ್ಸ್ ಇದ್ದಾರೆ. ಅಂತ ಹೇಳಿದ್ರೆ ತ್ರಿವಿಕ್ರಮ್ ಅವರನ್ನು ಯಾರು ಇಷ್ಟಪಡ್ತಾರೆ ಅವರು ಭವ್ಯ ಅವರನ್ನು ಇಷ್ಟಪಡೋದು ಪಕ್ಕ. ಹಾಗಾಗಿ ಮತ್ತೆ ಇವರು ಸಹ ಸೀರಿಯಲ್ ಎಲ್ಲ ಮಾಡ್ಕೊಂಡು ಬಂದವರು, ಸೀರಿಯಲ್ ಸಹ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಹಾಗಾಗಿ ಇವರಿಗೆ 21% ಓಟು ಬಂದಿದೆ. ಈ ವಾರದಲ್ಲಿ ಈಕೆ ಹೋಗುವ ಸ್ಪರ್ಧಿ ಅಲ್ಲ, ಈ ವಾರದಲ್ಲಿ ಇವರು ಹೋಗುವುದಿಲ್ಲ. ನೆಕ್ಸ್ಟ್ 18% ಓಟ್ ಬಂದು ಧನರಾಜ್ ಅವರಿಗೆ 18% ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಧನರಾಜ್ ಅವರೇನು ತುಂಬಾ ಒಳ್ಳೆ ಮನುಷ್ಯ. ಯಾಕಂತ ಹೇಳಿದ್ರೆ ಅವರು ಜಗಳಾಡ್ಲಿಕ್ಕೆ ಹೋಗುದಿಲ್ಲ, ಶಾಂತ ಸ್ವಭಾವದ ವ್ಯಕ್ತಿ, ಹಾಸ್ಯ ರೀತಿಯಲ್ಲಿ ಎಲ್ಲ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದದ್ದು. ಬಟ್ ಬಿಗ್ ಬಾಸಿಗೆ ಒಂದು ಹೇಳಿ ಮಾಡಿಸಿದ ಸ್ಪರ್ಧಿ ಅಂತಲ್ಲ. ಯಾಕಂತ ಹೇಳಿದ್ರೆ ಯಾವ ಜಾಗದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಮತ್ತೊಂದು ಭಯ ಪಡುವ ವ್ಯಕ್ತಿ. ಈಗ ನನ್ನ ಈ ಜಾಗದಲ್ಲಿ ತಪ್ಪಿದೆ, ನನ್ನ ಒಂದು ಮಾತಲ್ಲಿ ಬೇಕಂತ ಹೇಳುವ ಸಿಚುವೇಶನ್ ಅಲ್ಲಿ ಉಂಟಲ್ಲ, ಈ ಜನ ಮಾತಾಡೋದಿಲ್ಲ. ಹಾಗಾಗಿ ಒಂದು ಬಿಗ್ ಬಾಸಿಗೆ ಹೇಳಿ ಮಾಡಿಸಿದ ಜನ ಅಲ್ಲ, ಆದರೂ ನಿಜವಾದ ಲೈಫ್ನಲ್ಲಿ ನೋಡಿದ್ರೆ ಒಳ್ಳೆಯ ಮನುಷ್ಯ.
ಒಳ್ಳೆ ಮನುಷ್ಯ, ಒಳ್ಳೆ ಫ್ಯಾಮಿಲಿ ಮ್ಯಾನ್ ಅಂತ ಹೇಳ್ಬೋದು. ಸೊ ಇವರು ಸ್ವಲ್ಪ ಮನೋರಂಜನೆ ಕೊಟ್ಕೊಂಡು ಬಂದಿದ್ದಾರೆ. ಹಾಗೂ ಈಗ ಇವರನ್ನು ತುಂಬ ಜನ ಪ್ರಮೋಷನ್ ಎಲ್ಲ ಮಾಡ್ತಿದ್ದಾರೆ, ಓಟ್ ಹಾಕಿ ಅಂತೇಳಿ. ನಮ್ಮ ದಕ್ಷಿಣ ಕನ್ನಡದ ಟಾಪ್ ಯೂಟ್ಯೂಬರ್ಸ್ ಎಲ್ಲ ಇವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಒಳ್ಳೆಯ ವಿಷಯ. ಸೊ ಹಾಗಾಗಿ ಇವರನ್ನು ಸ್ವಲ್ಪ ಇಷ್ಟಪಡುವ ಜನರಿದ್ದಾರೆ. ಬಟ್ ವೋಟಿಂಗ್ ಅಂತ ಬಂದಾಗ ಇವರು 3 ಜನರಲ್ಲಿ ಇವರಿಗೆ ಸ್ವಲ್ಪ ಕಮ್ಮಿ ಬಂದಿದೆ, 18%. ಇನ್ನು ಲಾಸ್ಟಿಗೆ ಚೈತ್ರ ಕುಂದಾಪುರ 11% ವೋಟ್ ಬಂದದ್ದು ಚೈತ್ರ ಕುಂದಾಪುರ ಅವರಿಗೆ. ಇವರಿಗೆ ಸ್ಟಾರ್ಟಿಂಗಿಂದ ಒಂದು ಲಾಸ್ಟ್ ವಾರದವರೆಗೆ ಉಂಟಲ್ಲ, ಇವರಿಗೆ ವೋಟ್ ಹಾಕುವವರು ಯಾರು ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು. ಯಾಕಂತ ಹೇಳಿದರೆ ನಾವೊಂದು 1000 ಸರ್ವೆ ಮಾಡಿದ್ದೇವೆ ವೋಟಿಂಗಲ್ಲಿ, ಯಾರ್ಯಾವ ಫೇವ್ರೇಟ್ ಕಂಟೆಸ್ಟೆಂಟು ಹಾಗೆ ಹೀಗೆ. ನನ್ನನ್ನು ಬಿಟ್ಟು ಬೇರೆ ಜನ ಈಗ ಮಾಡುವವರೆಲ್ಲ ನಾನು ಈಗ ಕನ್ನಡ ಯೂಟ್ಯೂಬಲ್ಲಿ ಸ್ಟಾರ್ಟಿಂಗ್ ವೋಟಿಂಗ್ ರಿಸಲ್ಟ್ ಅಂತ ಸ್ಟಾರ್ಟ್ ಮಾಡಿದವ ನಾನು 3 ವರ್ಷದ ಹಿಂದೆ. ನೀವು ನನ್ನ ಚಾನಲ್ ನೋಡ್ಕೊಂಡು ಬಂದಿದ್ದರೆ, ಯಾರಾದರೂ ನನ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿದವರಿಗೆ ಗೊತ್ತಿರ್ತದೆ. 3 ವರ್ಷದ ಹಿಂದೆ ಕನ್ನಡ ಇದರಲ್ಲಿ ಬಿಗ್ ಬಾಸಲ್ಲಿ ಯಾರು ವೋಟಿಂಗ್ ಅಂತ ಮಾಡ್ತಿರ್ಲಿಲ್ಲ, ನಾನು ಅದನ್ನು ಸ್ಟಾರ್ಟ್ ಮಾಡಿದ್ದು ಟ್ರೈನಿಂಗ್. ಅದಾದಮೇಲೆ ಈಗಂತೂ ಯೂಟ್ಯೂಬರ್ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಚಿಕ್ಕ ಮಕ್ಕಳು ಸಹ ಯೂಟ್ಯೂಬರ್, ರಾಶಿ ಜನ. ಅದು ಬಿಗ್ ಬಾಸ್ ಕಂಟೆಂಟ್ ಇಟ್ಕೊಂಡು 1000 ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ಅಂತ ಹೇಳಿದ್ರೆ ವ್ಯೂಸ್ ಬರ್ತದೆ, ದುಡ್ಡು ಬರ್ತದೆ ಈಗ ಸ್ವಲ್ಪ ಜನರಿಗೆ, ಒಳ್ಳೆಯದಾಗಲಿ. ಇಲ್ಲ ಆ ಥರ ಅಲ್ಲ. ಅದೇ ಥರ ನನ್ನ ಒಂದು ವೋಟಿಂಗ್ ಕಾನ್ಸೆಪ್ಟ್ ಈಗ ತುಂಬ ಜನ ಮಾಡ್ತಿದ್ದಾರೆ. ಸಿಕ್ಕವರೆಲ್ಲ ವೋಟಿಂಗ್ ರಿಸಲ್ಟ್ ಅಂತ ಮಾಡ್ಕೊಂಡು ಬರ್ತಿದ್ದಾರೆ, ಒಳ್ಳೆಯ ವಿಷಯ ಮಾಡಲಿ. ಹಾಗೆಯೇ ಇವರೆಲ್ಲ ಬೇರೆ ಜನರು ಸಹ ಮಾಡಿದ್ದಾರೆ, ಯಾರಿಗೆಷ್ಟು ವೋಟ್ ಬಂದಿದೆ, ನಿಮ್ಮ ಅಭಿಪ್ರಾಯ ಏನು, ಹಾಗೆ. ಈಗ ಇದರಲ್ಲಿ ಎಲ್ಲಿ ನೋಡಿದ್ರು ಸಹ ಚೈತ್ರ ಅವರಿಗೆ ಸಪೋರ್ಟ್ ಮಾಡುವ ವ್ಯಕ್ತಿಯೇ ಇಲ್ಲ. ಇಷ್ಟು ಜನ ಇಷ್ಟು ವಾರ ಹೇಗೆ ಯಾರು ವೋಟ್ ಹಾಕಿದ್ರು ಅಂತೇಳಿ ನಿಮ್ಗೊಂದು ತಲೆಯಲ್ಲಿ ಕ್ವಶನ್ ಕೊಡ್ಬೋದು. ಬಟ್ ಈ ಒಂದು ಲಾಸ್ಟ್ 2 ವಾರದಿಂದ ಚೈತ್ರ ಅವರನ್ನು ಇಷ್ಟಪಡುವವರು ಜನರು ತುಂಬ ಜನ ಆಗಿದ್ದಾರೆ, ಅದು ನಾನು ಒಪ್ಕೊಳ್ತೇನೆ. ಯಾಕೆಂತ ಹೇಳಿದ್ರೆ ಲಾಸ್ಟ್ ಆಟ ಆಡ್ಕೊಂಡು ಬಂದ ರೀತಿ, ಬಿಹೇವಿಯರ್, ರಜತ್ ಹಾಗೂ ಚೈತ್ರ ಅವರ ನಡುವಿನ ಒಂದು ಮಾತುಕತೆ ಮತ್ತು ನೇರ ನುಡಿ ಎಲ್ಲ ತುಂಬ ಜನರಿಗೆ ಇಷ್ಟ ಆಗಿದೆ. ಸೊ ಈಗ ಈ ರೀಸೆಂಟ್ ಟೈಮಲ್ಲಿ ಚೈತ್ರ ಅವರನ್ನು ಇಷ್ಟಪಡುವವರಿದ್ದಾರೆ. ಆದರೂ ಈ ವಾರದಲ್ಲಿ ಸ್ವಲ್ಪ ಕಮ್ಮಿ ಓಟು ಬಂದಿದೆ, 11% ಓಟು ಬಂದಿದೆ. ಈ ಬಾಕಿಯ ಯಾಕೆಂತ ಹೇಳಿದರೆ 4 ಜನ ಚೈತ್ರಗಿಂತ ಮುಂದೆ ಇರುವ 4 ಜನರು ಉಂಟಲ್ಲ, ಎಲ್ಲ ಎಂಟರ್ಟೈನ್ಮೆಂಟ್ ಫೀಲ್ಡ್ ಬಂದವರು. ಚೈತ್ರದು ನಾವು ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಿ. ಯಾಕಂತ ಹೇಳಿದರೆ ಅವರೆಲ್ಲ ಸೀರಿಯಲ್ ಮಾಡಿಕೊಂಡು ಆಲ್ರೆಡಿ ಜನರ ಸಂಪರ್ಕದಲ್ಲಿ ಇದ್ದವರು. ಇವರೊಂದು ಬೇರೆ ಫೀಲ್ಡಲ್ಲಿ ಹೋಗಿ ಬೇರೆ ಫೀಲ್ಡ್ ಕಾಂಟ್ರವರ್ಸಿ ಎಲ್ಲ ಮಾಡ್ಕೊಂಡು ಬಂದವರು. ಹಾಗಾಗಿ ಎಂಟರ್ಟೈನ್ಮೆಂಟ್ ಫೀಲ್ಡ್ ಗೊತ್ತಿಲ್ಲದ ಸ್ಪರ್ಧಿ ಚೈತ್ರ ಆದರೂ ಸಹ ಒಳ್ಳೆ ಆಟ ಆಡ್ಕೊಂಡು ಬಂದಿದ್ದಾರೆ. ಆದರೆ ಈ ವಾರದಲ್ಲಿ ಇವರಿಗೆ 11% ಓಟ್ ಬಂದಿದೆ, ಕಮ್ಮಿ ಬಂದಿದೆ. ಸೊ ಹಾಗಾಗಿ ಓಟ್ ಪ್ರಕಾರ ನೋಡೋದಾದ್ರೆ ಈ ವಾರ ಚೈತ್ರ ಹೋಗಬೇಕು. ಬಟ್ ಬಿಗ್ ಬಾಸ್ ಅವರಿಗೆ ಏನು ಮಾಡ್ತಾರೆ ಗೊತ್ತಿಲ್ಲ. ನಾನು ಪ್ರತಿ ಸಲ ನೋಡ್ಕೊಂಡು ಬಂದಾಗ ವೋಟಿಂಗ್ ರಿಸಲ್ಟ್ ಚೈತ್ರ ಅವರಿಗೆ ಕಮ್ಮಿ ಇರ್ತಿತ್ತು, ಬಟ್ ಸೇವ್ ಆಗ್ತಿದ್ರು. ಹೇಗೆ ಸೇವ್ ಆಗ್ತಿದ್ರು ಗೊತ್ತಿಲ್ಲ. ಯಾಕಂದರೆ ಆಟ ಒಳ್ಳೆ TRP ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರಿಗೆ. ಯಾರು ಒಳ್ಳೆ ಮನೋರಂಜನೆ ಇವರನ್ನು ಹಾಕಿದ್ದಕ್ಕೆ, ಬಿಗ್ ಬಾಸ್ ಸೆಲೆಕ್ಟ್ ಮಾಡಿದ್ದಕ್ಕೆ ಒಳ್ಳೆ ಒಂದು ಕಂಟೆಂಟ್ ಕೊಟ್ಟಿದ್ದಾರೆ ಚೈತ್ರ ಹಾಗೂ ಧನರಾಜ್. ಇವರಿಬ್ಬರಲ್ಲಿ ಯಾರು ಹೋಗ್ತಾರೆ ಅಂತ ಹೇಳಿ ನಾಳೆ ಕಾಯಬೇಕು ನಾವು. ನಮ್ಮ ವೋಟಿಂಗ್ ಪ್ರಕಾರ ಚೈತ್ರ ಹೋಗಬೇಕು. ಬಟ್ ನೋಡುವ, ನಿಮ್ಮ ಪ್ರಕಾರ ಯಾರು ಹೋಗ್ಬೇಕಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕುವುದನ್ನು ಮರಿಬೇಡಿ. ಅದು ಹಾಕಿದರೆ ನಮಗೊಂದು ಐಡಿಯಾ ಸಿಗ್ತದೆ. ಮತ್ತು ಯಾರಾದರೂ ಹೊಸ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.